ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಸ್ಟ್ರೇಲಿಯಾಗೆ ಬಂದಾಗಿಂದ ಇವತ್ತು ಫಸ್ಟ್ ಟೈಮ್ ದೇವಸ್ಥಾನಕ್ಕೆ ಬಂದಿದ್ದೀನಿ. ಈ ದೇವಸ್ಥಾನ ಬಂದು ಮುರುಘಾ ದೇವಸ್ಥಾನ ಸಿಡ್ನಿನಲ್ಲಿದೆ. ಯಾಕೆ ದೇವಸ್ಥಾನಕ್ಕೆ ಬಂದಿದ್ದೀನಿ ಅಂದರೆ ಇವತ್ತು ನನ್ನ ಜನ್ಮದಿನ. ಇವತ್ತಿಗೆ ನನಗೆ 26 ಕಂಪ್ಲೀಟ್ ಆಗಿ 27 ನಡೀತಾ ಇದೆ. ದೇವಸ್ಥಾನದಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಫೋಟೋಸು ವೀಡಿಯೋಸು ಹಲೋ ಮಾಡಲ್ಲ, ಹಾಗಾಗಿ ಸ್ವಲ್ಪ ವೀಡಿಯೋ ಮಾತ್ರ ಮಾಡ್ಕೊಂಡಿದ್ದೀನಿ. ದೇವಸ್ಥಾನ ಮುಗಿಸ್ಕೊಂಡು ಮನೆಗೆ ಬಂದು ತಿಂಡಿ ತಿಂದು ಹಾಗೆ ಪ್ಯಾರಾಮೆಟಾಗೆ ಬಂದಿದ್ವಿ. ಪ್ಯಾರಾಮೆಟಾದಲ್ಲಿ ಮಾಲ್ಗೆ ಬಂದಿದ್ವಿ. ಇಲ್ಲಿ ನೋಡಿ, ಇಲ್ಲಿ ಬಾಡಿ ಮಸಾಜ್ ಮಾಡ್ತಿದ್ದಾರೆ. ಇಲ್ಲಿ ಎಲ್ಲ ಪ್ರತಿಯೊಂದು ಇರುತ್ತೆ. ಮಾಲ್ ತುಂಬಾ ದೊಡ್ಡ ಮಾಲ್ ಇದು. ಒಂದು ದಿನ ಸಾಕಾಗೋದೇ ಇಲ್ಲ ಇದರೊಳಗೆಲ್ಲ ಓಡಾಡೋದಕ್ಕೆ. ತುಂಬ ದೊಡ್ಡ ಮಾಲು. ಎಲ್ಲೋಗಿ ಎಲ್ಲಿ ಬಂದ್ವಿ ಅಂತಲೇ ಗೊತ್ತಾಗೋದಿಲ್ಲ. ಇವತ್ತು ಬರ್ತಡೇ ಅಲ್ವಾ, ಅದಕ್ಕೆ ಸೊ ಹಾಗಾಗಿ ಏನಾದರೂ ತಗೊಳ್ಳೋಣ ಅಂದ್ಕೊಂಡು ಬಂದಿದ್ದೀನಿ. ನೋಡಬೇಕು ಏನು ಇಷ್ಟ ಆಗುತ್ತೋ ಏನೋ ಗೊತ್ತಿಲ್ಲ. ಎಕ್ಸಾಕ್ಟಾಗಿ ಇದನ್ನೇ ತೊಗೋಬೇಕು ಅಂತ ಏನು ಅಂದ್ಕೊಂಡು ಬಂದಿಲ್ಲ. ಇಲ್ಲಿ ಪಾತ್ರೆ ಎಲ್ಲ ಸಿಗುತ್ತೆ. ನಾವು ಬ್ರಿಸ್ಬೇನಲ್ಲಿ ಇಂಥ ಮಾಲ್ಗೆ ಹೋಗಿದ್ವಿ ಒಂದ್ಸಲ, ಆ ಥರದ್ದೇನೂ ಸಿಗಲಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಪುಟ್ಟ ಮಕ್ಕಳಿಗೆ ಜರ್ಕಿನ್ ನೋಡಿ ಎಷ್ಟು ಚೆನ್ನಾಗಿದೆ. ಇದರೊಳಗಡೆ ಮೆಡಿಕಲ್ಲು, ಹಂಗ್ರಿ ಜಾಕ್ಸು, ಮೆಕ್ಡೊನಾಲ್ಡ್ಸ್, KFC, ವೂಲ್ವರ್ತು, ಪಾರ್ಲರು, ರೇಷನ್ ಅಂಗಡಿ ಎಲ್ಲ ಪ್ರತಿಯೊಂದು ಇರುತ್ತೆ. ಇದರೊಳಗಡೆ ತುಂಬ ದೊಡ್ಡ ಮಾಲು. Got me feeling some kind of way. I confess the rhythm takes so. ಮಕ್ಕಳಿಗೆಲ್ಲ, ಗಂಡು ಮಕ್ಕಳಿಗೆ ಹೆಣ್ಮಕ್ಳಿಗೆಲ್ಲ ಕಲರ್ಫುಲ್ ಡ್ರೆಸ್ಗಳಿದ್ದಾವೆ, ಕಲರ್ಫುಲ್ ಫ್ರಾಕ್ಸ್ಗಳಿದ್ದಾವೆ. ಎಷ್ಟು ಚೆನ್ನಾಗಿದ್ದಾವೆ ಪಾರ್ಟಿ ವೇರ್ಗೆಲ್ಲ. ಇಲ್ಲಿ ಐಬ್ರೋಸ್ ಮಾಡೋಕ್ಕೆ $20 ಅಂತೆ ನೋಡಿ. $20 ಅಂದರೆ $1,000. 2 ಐಬ್ರೋಸ್ ಮಾಡಲಿಕ್ಕೆ $1,000. ನಾನಿಲ್ಲಿ ಬಂದಂಗಿಂದ ಏನು ಐಬ್ರೋ ಮಾಡಿಸಿಲ್ಲ. ಈ ಸಲನೂ ಅಷ್ಟೇ ನನ್ನ ಐಬ್ರೋಸ್ ನಾನೇ ಮಾಡ್ಕೊಂಡಿದ್ದೀನಿ. ಇಲ್ಲಿ ಒಂದು ಸಲಕ್ಕೆ ಐಬ್ರೋಸ್ಗೆ $1,000 ಕೊಡೋದಾದರೆ ಇಂಡಿಯಾದಲ್ಲಿ ವರ್ಷ ಪೂರ್ತಿ ಮಾಡಿಸ್ಬೋದು. ಮಾಲೆಲ್ಲ ನೋಡ್ಕೊಂಡು ಮನೆ ಕಡೆ ಹೊರಟ್ವಿ. ಬೆಳಗ್ಗೆಯಿಂದ ಎಲ್ಲ ಸುತ್ತಿ ನನಗೆ ಅಂತ ಏನೂ ತೊಗೊಳ್ಳಿಲ್ಲ. ನನ್ನ ಮಗಳಿಗೆ ಅಂತ 3 ಪ್ಯಾಂಟ್ ತೊಗೊಂಡೆ ಅಷ್ಟೇ. ನನಗೇನು ತೊಗೊಳಕ್ಕೆ ಇಷ್ಟ ಆಗಲಿಲ್ಲ. ಹಾಗೆ ಮನೆಗೆ ಬಂದು ವೆಜ್ ಪಿಜ್ಜಾ ಹಾಗೂ ನಾನ್ ವೆಜ್ ಪಿಜ್ಜಾ ತೊಗೊಬಂದಿದ್ವಿ ಬರಬೇಕಾದ್ರೆ. ಇವತ್ತು ಗುರುವಾರ ಆಗಿರೋದ್ರಿಂದ ನಾನು ನಾನ್ ವೆಜ್ ತಿನ್ನಲ್ಲ, ವೆಜ್ ಪಿಜ್ಜಾ ತಿಂದೆ. ಹಾಗೆ ಇವತ್ತು ಇಬ್ಬಿಬ್ಬರು ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊತಿದ್ದೀವಿ. ಯಾರ್ಯಾರು ಅಂದರೆ ನಮ್ಮೂರವರು ಫ್ಯಾಮಿಲಿ ಮತ್ತು ಹಾಗೂ ನಾನು. ಅವ್ರ ಬರ್ಡೇನೂ ಇದೇ ವೀಕ್ ಇರೋದ್ರಿಂದ ಇಬ್ಬರು ಒಂದೇ ಕೇಕ್ನ ಕಟ್ ಮಾಡಿದ್ವಿ. ಕೇಕ್ ಮೇಲೆ ಇಬ್ಬರದ್ದು ಒಂದೇ ಫೋಟೋ ಹಾಕ್ಸಿದ್ರು. ಹಾಗೆ ಇಲ್ಲಿ ಇವ್ರಿಗೆ ಗೊತ್ತಿರೋ ಚಿಕ್ಕಮಂಗ್ಳೂರವರು ಒಬ್ಬರು ಫ್ಯಾಮಿಲಿ ಇದ್ದಾರೆ, ಅವರು ಕೂಡ ಬಂದರು. ಅವ್ರ ಮಕ್ಕಳು ಇಬ್ಬರು, ಅವರಿಬ್ಬರು, ನಮ್ಮ ಮಕ್ಕಳಿಬ್ಬರು, ಫುಲ್ಲು ಮನೆ ತುಂಬೋಯ್ತು. ತುಂಬ ದಿನ ಆಗಿತ್ತು ಈ ಥರ ಎಲ್ಲ ಸೌಂಡೆಲ್ಲ ಕೇಳಿ. ತುಂಬಾ ಖುಷಿ ಆಯಿತು. ಎಲ್ಲರೂ ಅಷ್ಟೇ, ಮಕ್ಕಳು ಅಷ್ಟೇ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನಾವು ಅಷ್ಟೇ ಖುಷಿಯಾಗೋಯ್ತು. ಎಲ್ಲ ಮಾತಾಡಿಕೊಂಡು ತುಂಬ ಚೆನ್ನಾಗಿ ಟೈಮ್ ಪಾಸ್ ಮಾಡಿದ್ವಿ. ಹಾಗೆ ನನ್ನ ಬರ್ತಡೇಗೆ ಯಾರ್ಯಾರೆಲ್ಲ ವಿಶ್ ಮಾಡಿದ್ರಿ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ನಮ್ಮ ಬರ್ತಡೇನ ಇಷ್ಟು ಚೆನ್ನಾಗಿ ಸೆಲೆಬ್ರೇಷನ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.